ಆನೇಕಲ್ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ಸಿಎಂ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಈಗಾಗಲೇ 3 ಲಕ್ಷಕ್ಕೂ ಹೆಚ್ಚು ಮನೆ, ನಿವೇಶನಗಳನ್ನು ನೀಡಲಾಗಿದೆ. ಕ್ರೀಡೆ, ಪ್ರವಾಸೋದ್ಯಮ, ಉದ್ಯೋಗ ಸೃಷ್ಟಿ, ಆರ್ಥಿಕ ಬೆಳವಣಿಗೆ ಸೇರಿ ಎಲ್ಲಾ ದೃಷ್ಟಿಯಿಂದ ಈ ಭಾಗದ ಸಮಗ್ರ ಅಭಿವೃದ್ಧಿಗೆ ನಾವು ನಾಂದಿ ಹಾಡಿದ್ದೇವೆ. ವಸತಿ ಇಲಾಖೆ, ಕರ್ನಾಟಕ ಗೃಹ ಮಂಡಳಿ ಜಂಟಿಯಾಗಿ ಸೂರ್ಯಗ್ರಾಮದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಶಂಕುಸ್ಥಾಪನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ನಮ್ಮ ಮನೆ ಯೋಜನೆಗೆ ಚಾಲನೆ. ಸೂರ್ಯ ಶೈನ್, ಸೂರ್ಯ ಡಿವೈನ್ ವಸತಿ ಸಮುಚ್ಚಯ ಕಾಮಗಾರಿಗಳ ಶಂಕುಸ್ಥಾಪನೆ. ವಸತಿ ಯೋಜನೆಗೆ ಭೂಮಿ ನೀಡಿದ ಭೂಮಾಲೀಕರಿಗೆ ಸಾಂಕೇತಿಕ ನಿವೇಶನ ಹಂಚಿಕೆ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿ ಮಾತನಾಡಿದರು. ಇಲ್ಲಿಯವರೆಗೂ ಕೇವಲ ವಸತಿ ನಿರ್ಮಾಣ ಮಾಡುತ್ತಿದ್ದ ವಸತಿ ಇಲಾಖೆ ಮತ್ತು ಕೆಎಚ್ಬಿ ಈಗ 80,000 ಆಸನ ವ್ಯವಸ್ಥೆಯ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾಗಿರುವುದು ಪ್ರಗತಿಯ ದೂರದೃಷ್ಟಿಯಾಗಿದೆ. ಇದಕ್ಕಾಗಿ ಶಿವಲಿಂಗೇಗೌಡರು ಮತ್ತು ಜಮೀರ್ ಅಹಮದ್ ಅವರು ಅಭಿನಂದನಾರ್ಹರು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಖಾಲಿ ಇರುವ ಕೆಎಚ್ಬಿ ನಿವೇಶನಗಳ ಮಾರಾಟದಿಂದ ಕೆಎಚ್ಬಿಗೆ 20,000 ಕೋಟಿ ಆದಾಯ ಬರುವ ಅಂದಾಜಿದೆ. ನೆತ್ತಿ ಮೇಲೆ ಸೂರು ಇರಬೇಕು ಎನ್ನುವುದು ಪ್ರತಿಯೊಬ್ಬರ ಆಸೆ. ಈಗ ಭೂಮಿ ಬೆಲೆ ಹೆಚ್ಚುತ್ತಿರುವುದರಿಂದ ಬಡ, ಮಧ್ಯಮ ವರ್ಗದವರಿಗೆ ಕೈಗೆಟುಕುವ ದರದಲ್ಲಿ ಕೆಎಚ್ಬಿ ನಿವೇಶನಗಳನ್ನು ನಿರ್ಮಿಸಿ ಒದಗಿಸುತ್ತಿದೆ ಎಂದರು. ಡಿಸಿಎಂಡಿ ಕೆ. ಶಿವಕುಮಾರ್, ಗೃಹ ಸಚಿವ ಜಿ. ಪರಮೇಶ್ವರ್, ವಸತಿ ಸಚಿವ ಜಮೀರ್ ಅಹಮದ್, ಕೆಎಚ್ಬಿ ಅಧ್ಯಕ್ಷರಾದ ಶಾಸಕ ಶಿವಲಿಂಗೇಗೌಡ, ಶಾಸಕ ಆನೇಕಲ್ ಶಿವಣ್ಣ, ಹಿರಿಯ ಶಾಸಕರುಗಳಾದ ಟಿ. ಬಿ. ಜಯಚಂದ್ರ, ಕೃಷ್ಣಪ್ಪ, ಮಾಜಿ ಸಂಸದ ಡಿ. ಕೆ. ಸುರೇಶ್, ಕೊಳೆಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಶಾಸಕ ಅಬ್ಬಯ್ಯ, ಎಂಎಲ್ಸಿ ರಾಮೋಜಿಗೌಡ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಎಚ್. ಎಂ. ರೇವಣ್ಣ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕುಳಿತುಕೊಳ್ಳಿ. ವೇದಿಕೆ ಕಾರ್ಯಕ್ರಮಕ್ಕೆ ಮುನ್ನ ಸುಶ್ರಾವ್ಯ ಸಂಗೀತ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಮಾನ್ಯ ವಸತಿ, ವಕ್ಫ್ ಮತ್ತು ಅಲ್ಪಸಂಖ್ಯಾತ ಸಚಿವರು, ಕರ್ನಾಟಕ ಸರ್ಕಾರ, ನಿಮ್ಮೆಲ್ಲರ ನೆಚ್ಚಿನ ಸಚಿವರು ಇವತ್ತಿನ ಈ ಕಾರ್ಯಕ್ರಮದ ಹಿಂದೆ ಒಂದು ವಾರದ ನಿರಂತರ ಅವರು ಇಲ್ಲಿದ್ದುಕೊಂಡು ಶ್ರಮದ ಮೂಲಕ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾಗಿ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ವಸತಿ ಇಲಾಖೆಯ ಯೋಜನೆಯನ್ನು ಹಮ್ಮಿಕೊಂಡಿರುವಂತವರು ನಮ್ಮ ಉಪಮುಖ್ಯಮಂತ್ರಿಗಳು, ಅವರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಾಜಕಾರಣದಲ್ಲಿ ಹಾಗೆ ಮಾನ್ಯ ಮುಖ್ಯಮಂತ್ರಿಗೆ ಸ್ಥಳೀಯವಾಗಿ ಕೂಡ ಮರ್ಯಾದೆ ನೀಡುವುದರ ಮೂಲಕ ಸನ್ಮಾನಿಸ್ತಾ ಇದ್ದಾರೆ. ಹೇಳಿದ್ದೇನೆ, ಸ್ಥಳೀಯರಾದಂತಹ
ನಾಗರಾಜು ಅವರು STR ಅಧ್ಯಕ್ಷರಾಗಿದ್ದಂಥವರು, ಅವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೆಳ್ಳಿಯ ಗದೆಯನ್ನು ಅರ್ಪಿಸುವುದರ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದಾರೆ. Side, sir! Side out! ಓಡಾಡ್ತೀರಾ? ಹಾಗೆ ಬೆಂಗಳೂರು ಸಂಪನ್ಮೂಲ ಸಚಿವರು ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ಸ್ಥಳೀಯರಿಂದ ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಆಸನವಿರುವಂತಹ ಸ್ಲಂ ಬೋರ್ಡ್ ಅಧ್ಯಕ್ಷರಾದಂತಹ ಪ್ರಸಾದ್ ಅಪ್ಪಯ್ಯ ಸರ್ಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದಾರೆ. MLA ಅವರಾದಂತಹ ಪೊನ್ನಣ್ಣ ಅವರು ಕಾನೂನು ಸಲಹೆಗಾರರು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು, ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ MLC ಆಗಿರುವಂತಹ ರಾಮೋಜಿ ಗೌಡರು ನಮ್ಮೊಂದಿಗಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ನಿರಂತರ ಕಳೆದ 15 ದಿವಸಗಳಿಂದ ಶ್ರಮಿಸಿ ಈ ಕಾರ್ಯಕ್ರಮದ ಹೆಸರಿಗೆ ಕಾರಣವಾಗಿರುವರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ಆದಂತಹ ಶ್ರೀ ಪಿ ಶಿವಣ್ಣ ಆನೇಕಲ್ ವಿಧಾನಸಭಾ ಕ್ಷೇತ್ರ ಅವರಿಗೆ ನಾವು ಹೃತ್ಪೂರ್ವಕವಾಗಿ ಗೌರವಪೂರ್ವಕವಾಗಿ ಹೆಮ್ಮೆಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಸೂರ್ಯ ಸಿಟಿ 4ನೇ ಹಂತದಲ್ಲಿ ಬಹುಪಾಲು ಜಮೀನು ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಬರುತ್ತೆ. ಅವರ ಸಹಕಾರವಿಲ್ಲದೆ ನಮ್ಮ ಸೂರ್ಯ ಸಿಟಿ ಒಂದು ಉನ್ನತ ಬಡಾವಣೆಯಾಗಿ ನಿವೇಶನಗಳ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಬಹಳ ತಾಳ್ಮೆಯ ಸಹನೆಯ ಮೂರ್ತಿ ನಮ್ಮೊಂದಿಗೆ ಯಾವಾಗಲೂ ಕೈ ಜೋಡಿಸುವಂತಹ ಕೂಡ ಮೊನ್ನೆಯಿಂದ ನಮ್ಮೊಂದಿಗೆ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಿದ್ದಾರೆ. ವೇಣುಗೋಪಾಲ್ ಸರ್ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ಸ್ಥಳೀಯರಾಗಿದ್ದು STR ಪ್ರಾಧಿಕಾರದ ಅಧ್ಯಕ್ಷರೂ ಆಗಿದ್ದಂತಹ ನಾಗರಾಜ್ ಅವರು, ಸ್ಥಳೀಯರು, ಇಲ್ಲಿ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುವಂತ ನಾಯಕರು ನಾಗರಾಜ್ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು. ಮಂಚ್ ಕಡೆ ಈ ಮಹತ್ವಪೂರ್ಣ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿಕ್ಕಾಗಿ ನಮ್ಮ ಗೌರವಪೂರ್ವಕ ಆಹ್ವಾನ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಗೃಹ ಮಂಡಳಿ ಶ್ರೀ KM ಶಿವಲಿಂಗೇಗೌಡ. ದಯಮಾಡಿ ಶ್ರೀ ಶಿವಲಿಂಗೇಗೌಡರು ಪ್ರಾಸ್ತಾವಿಕ. ಕರ್ನಾಟಕ ಗೃಹ ಮಂಡಳಿ ಇವುಗಳ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಷ್ಟೇ ಅಲ್ಲ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ, ಅದರ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆದಿದೆ. ಜೊತೆಗೆ ಮುಖ್ಯಮಂತ್ರಿಗಳ ನಮ್ಮ ಮನೆ ಯೋಜನೆ, ಸೂರ್ಯ ಸೈನ್ ಮತ್ತು ಸೂರ್ಯ ಡಿಸೈನ್ ವಸತಿ ಸಮುಚ್ಚಯಗಳ ಕಾಮಗಾರಿಗಳು
ವಸತಿ ಯೋಜನೆಗೆ ಭೂಮಿ ನೀಡಿದ ಭೂಮಾಲೀಕರುಗಳಿಗೆ ಸಾಂಕೇತಿಕ ನಿವೇಶನ ಹಂಚಿಕೆ ಹಾಗೂ ಲಾಟರಿ ಮುಖಾಂತರ ಸಾರ್ವಜನಿಕ ಅರ್ಜಿದಾರರಿಗೆ ನಿವೇಶನ ಹಂಚಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇನೆ ಅಂತೇಳಿ ಬಹಳ ಸಂತೋಷದಿಂದ ಘೋಷಣೆಯನ್ನ ಮಾಡ್ತಾ ಇದ್ದೇನೆ. ಈ ಬೆಂಗಳೂರು ನಗರದಲ್ಲಿ, ರಾಜ್ಯದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ಇರಲಿಲ್ಲ, ಕ್ರಿಕೆಟ್ ಸ್ಟೇಡಿಯಂ ಇರಲಿಲ್ಲ. ಇವತ್ತು ಸುಮಾರು 943 ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ ಹೌಸಿಂಗ್ ಬೋರ್ಡ್ನವರು ಶಿವಲಿಂಗೇಗೌಡರು ಮತ್ತು ರಾಮತ್ ಖಾನ್ ಸುದ್ದಿ ಇಲಾಖೆಯ ಮಂಡಳಿಯ ಅಧ್ಯಕ್ಷ ಆನೇಕಲ್ ತಾಲೂಕಿನಲ್ಲಿ ಸೂರ್ಯನಗರ ಬಡಾವಣೆಯಲ್ಲಿ ಅಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ಅನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ರಾಮತ್ ಖಾನ್ ಅವರಿಗೆ, ಶಿವಲಿಂಗೇಗೌಡರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಯಾಕಂತಂದ್ರೆ ಇಲ್ಲಿವರೆಗೆ ಹೌಸಿಂಗ್ ಬೋರ್ಡ್ನವರು ನಿವೇಶನಗಳನ್ನು ಹಂಚತಕ್ಕಂಥದ್ದು, ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಅದರಿಂದ ಬೇರೆ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹೇಳಿ ಹೌಸಿಂಗ್ ಬೋರ್ಡ್ನವರು ನನ್ನ ಹತ್ರ ಬಂದರು. ಶಿವಲಿಂಗೇಗೌಡರು ಮತ್ತು ರಾಮತ್ ಖಾನ್ ಅವರು, ನಾವು ಆನೇಕಲ್ನ ಸೂರ್ಯನಗರದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ಅನ್ನು ಕಟ್ತೇವೆ ಅಂತ ಹೇಳಿದರು. ಈಗ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಚಿನ್ನಸ್ವಾಮಿ ಕ್ರೀಡಾಂಗಣ ಇದೆಯಲ್ಲ, ಇಲ್ಲಿ ಒಂದು ವರ್ಷ ಆಯ್ತು, ಅಲ್ಲಿ ಒಂದು ದೊಡ್ಡ ದುರಂತ ಆಯಿತು. ಆ ದುರಂತದ ನಂತರ ನಾವು ಆಲೋಚನೆ ಮಾಡಿದೆ, ನಾನು ಈ ತರದ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ಅನ್ನು ನಿರ್ಮಾಣ ಮಾಡತಕ್ಕಂಥದ್ದು ಅತ್ಯಂತ ಅಗತ್ಯ ಇದೆ ಅಂತಕ್ಕಂಥದ್ದನ್ನು ಮನಗಂಡು ಇವತ್ತು ಸುಮಾರು 80,000 ಆಸನಗಳುಳ್ಳ ಕ್ರಿಕೆಟ್ ಸ್ಟೇಡಿಯಂ ಅನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಏನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ದುರಂತ ನಡೀತು, ಅಲ್ಲಿ ನಾವು ಸರ್ಕಾರ ಏನೇನು ಕಠಿಣವಾದಂಥ ಕ್ರಮಗಳನ್ನು ತಗೊಳ್ಬೇಕು ಅವೆಲ್ಲ ತಗೊಂಡಿದ್ದೀವಿ. ಡಾಕ್ಟರ್ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಮಾಡಿ ಅವರು ಏನೇನು ಕ್ರಮಗಳನ್ನು ತಗೋಬೇಕು ಆ ಕ್ರಮಗಳನ್ನೆಲ್ಲ ತಗೊಂಡಿದ್ದೀವಿ.
ನಾನು ಈಗ ತಾನೇ ಎಮೀರ್ ಅಹಮದ್ ಖಾನ್ ಜೊತೆ ಮಾತಾಡ್ತಾ ಇದ್ದೆ. ಗುಜರಾತ್ನಲ್ಲಿ ಇರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ. ಅದು 90,000 ಆಸನಗಳುಳ್ಳ ಒಂದು ಕ್ರಿಕೆಟ್ ಸ್ಟೇಡಿಯಂ. ಆದ ನಂತರ ಎರಡನೆಯದು ಕರ್ನಾಟಕದ್ದು ಆನೇಕಲ್ ತಾಲೂಕಿನ ತಿಗಣಿ ಹೋಬಳಿಯ 4ನೇ ಹಂತದ ಬಡಾವಣೆಯಲ್ಲಿ ಈ ಕ್ರೀಡಾಂಗಣ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ನೀವೆಲ್ಲರೂ ಸೇರಿ ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಇದು ಆದಷ್ಟು ಜಾಗ್ರತೆ ನಿರ್ಮಾಣ ಆಗಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಆಗಲಿ ಅಂತೇಳಿ ಆಶಯವನ್ನು ವ್ಯಕ್ತಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಕೂತ್ಕೊಳ್ಳಿ. ನಿಮಗೆಲ್ಲ ಹೇಳಿದ್ರು ಕೂತ್ಕೊಳ್ಳ. ಯಾರವನು ಕಳಿಸಿ ಆಚೆಗೆ ಪೊಲೀಸ್ನವರು ಅವ್ರನ್ನ. ಪೊಲೀಸ್ನವರು ಆಚೆ ಕಳಿಸಿದ್ರೆ ಅವ್ರನ್ನ. ಮಾತಾಡುವಾಗ ನಿಮಗೆ ಜ್ಞಾನ ಬೇಡ ನಿಮಗೆ? ಅದು ಬೇರೆ ವಿಚಾರ. ಮಣ್ಣನ್ನು ಮನಸ್ಸು ಮಾಡಿ ಅಂತಂದ್ರೆ ಬೇರೆ ವಿಚಾರ ಆಗಿದೆ. ಒಂದು ಕಾಣಲಿ ಅದನ್ನ. ಕೂತ್ಕೊಳ್ರಿ. ಇಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ನಿರ್ಮಾಣ ಆಗೋದ್ರಿಂದ ಈ ಭಾಗದಲ್ಲಿ ಪ್ರವಾಸೋದ್ಯಮ ಬೆಳೆಯುತ್ತದೆ. ಮತ್ತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಆರ್ಥಿಕತೆ ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ನಿಮ್ಮೂರಿನವರೇ ಹೇಳ್ತಾ ಇದ್ರು, ಸುಮಾರು 1,500 ರೂಪಾಯಿ ಒಂದು ಚರಂಡಿಗಿತ್ತು. 4,000ರಿಂದ 5,000 ರೂಪಾಯಿ ಒಂದು ಚರಂಡಿಗೆ ಏನಿದೆ ಅಂತಂದ್ರೆ, ಇದಕ್ಕೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಆನೇಕಲ್ ತಾಲೂಕಿನಲ್ಲಿ ಬರ್ತಾ ಇರತಕ್ಕಂಥದ್ದು, ನಿರ್ಮಾಣ ಆಗ್ತಾ ಇರತಕ್ಕಂಥದ್ದು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಪ್ರವಾಸೋದ್ಯಮ ಕೂಡ ಅಭಿವೃದ್ಧಿ ಆಗ್ತದೆ. ಜೊತೆಗೆ ಈ ಭಾಗದಲ್ಲಿ ಆರ್ಥಿಕ ಬೆಳವಣಿಗೆನೂ ಕೂಡ ಆಗ್ತದೆ, ಉದ್ಯೋಗನೂ ಕೂಡ ಸೃಷ್ಟಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ತಿಳಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಾನು ಆದಷ್ಟು ಬೇಗ, ಆಮೇಲೆ ಇನ್ನೂ ಒಂದು ಶಿವಲಿಂಗೇಗೌಡರು ಹೇಳಿದ್ರು, ನಮ್ಮ ದುಡ್ಡಿನಲ್ಲೇ ನಾವು ಮಾಡ್ತೀವಿ, ಸರ್ಕಾರದಿಂದ ದುಡ್ಡು ಬೇಕಾಗಿಲ್ಲ ಅಂತಕ್ಕಂಥ ಮಾತುಗಳು. ನಮ್ಮ ದುಡ್ಡಿನಲ್ಲೇ ಮಾಡ್ತೀವಿ, ಸರ್ಕಾರದಿಂದ ದುಡ್ಡು ಬೇಕಾಗಿಲ್ಲ. ಯಾಕಂತಂದ್ರೆ ಹೌಸಿಂಗ್ ಬೋರ್ಡ್ನಲ್ಲಿ ಸ್ಟ್ರೇ ಸೈಟ್ಸ್ ಬಹಳ ಇದಾವೆ. ಸ್ಟ್ರೇ ಸೈಟ್ಸ್ ಬಹಳ ಇದ್ದಾವೆ. ಆ ಸ್ಟ್ರೇ ಸೈಟ್ಗಳನ್ನ ಹರಾಜು ಮಾಡೋದ್ರಿಂದ ಬಹಳಷ್ಟು ದುಡ್ಡು ಬರ್ತದೆ. ನಾನು ಶಿವಲಿಂಗೇಗೌಡರಿಗೆ ಹೇಳಿದ್ದೀನಿ, ಎಲ್ಲ
ಹಂಚಿಕೆ ಆಗದೆ ಇರ್ತಕ್ಕಂಥ ಸ್ಟ್ರೇ ಸೈಟ್ಗಳನ್ನ ಕೂಡಲೇ ಹರಾಜು ಹಾಕಿ ಹೌಸಿಂಗ್ ಬೋರ್ಡ್ಗೆ ಇದನ್ನ ಪಡ್ಕೊಳ್ರಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದೇನೆ. ಈಗಾಗಲೇ ಸೂಚನೆಯಿಂದ ಸುಮಾರು 20,000 ಕೋಟಿ ಬರ್ತದೆ. 20,000 ಕೋಟಿ. ಅದರಿಂದ ಈ ಸೈಟ್ಗಳನ್ನ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಹೌಸಿಂಗ್ ಬೋರ್ಡ್ನವರು ಕಡಿಮೆ ದರದಲ್ಲಿ ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥದ್ದು, ನಿವೇಶನಗಳನ್ನು ಹಂಚಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಅವರ ಜೀವಮಾನದಲ್ಲಿ ಒಂದು ಮನೆ ಎತ್ತಿ ಮೇಲೆ ಒಂದು ಸೂರು ಇರಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಆಸೆ. ಎತ್ತಿ ಮೇಲೆ ಒಂದು ಸೂರು ಇರಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಆಸೆ. ಅವ್ರ ಜೀವನದಲ್ಲಿ ಈಗ ಬೆಂಗಳೂರಿನಲ್ಲಿ ಮತ್ತು ಬೆಂಗಳೂರಿನ ಸುತ್ತಮುತ್ತ ಸೈಟ್ ತಗೊಳ್ಳೋದಾಗ್ಲಿ ಮನೆ ಕಟ್ಟೋದಾಗ್ಲಿ ಬಹಳ ಕಷ್ಟದ ಕೆಲಸ. ಈಗ ಭೂಮಿ ಮೇಲೆ ಜಾಸ್ತಿ ಆಗ್ಬಿಟ್ಟಿದೆ. ಭೂಮಿ ಬೆಲೆ ಬಹಳ ಜಾಸ್ತಿ ಆಗ್ಬಿಟ್ಟಿದೆ. ಜಾಸ್ತಿ ಆಗ್ಬಿಟ್ಟಿದೆ. ಆದರೂ ಕೂಡ ನಾಗರಿಕರಿಗೆ ಕೈಗೆ ಎಟತಕ್ಕಂಥ ದರದಲ್ಲಿ ಸೈಟ್ಗಳನ್ನು ಕೊಡ್ತಕ್ಕಂಥದ್ದು, ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥದ್ದು ಹೌಸಿಂಗ್ ಬೋರ್ಡ್ನವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಕಾರ್ಯಕ್ರಮ ನಡೆದಿದೆ. ಬಣ್ಣವರು ಬಹಳ ಬುದ್ಧಿವಂತರು ಕೂಡ ಕೊಟ್ಟಿದ್ದಾರೆ. ನಮ್ಮ ಊರಿಗೆ ಬೆಳೀತಾ ಇದೆ, ಬೆಂಗಳೂರಿಗೆ ಸೇರ್ಕೊಂಡಿದೆ. ಅದರಿಂದ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ಶಿವಣ್ಣ ಅವರಿಗೆ ನಾನು ಒಂದು ಸುರೇಶ್ ಅವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸುರೇಶ್ ಅವರು ಮಾಜಿ ಲೋಕಸಭಾ ಸದಸ್ಯರು. ಈಗ ನಾನು ಈ ವಡೇರ ಮಂಚನಹಳ್ಳಿ ಅಂತ ಇದೆಯಲ್ಲ, ಅದಕ್ಕೆ 9 ಕೋಟಿ ರೂಪಾಯಿಂದ ಒಂದು ರಸ್ತೆ ಮಂಜೂರು ಮಾಡಿಕೊಂಡಿದೆ. ಆಯ್ತಾ? ಅದು ಈ ಭಾಗದ ಅನೇಕ ಹಳ್ಳಿಗಳಿಗೆ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ರಸ್ತೆ. ಜಿಗಣಿ ಹೋಬಳಿ ಸುಮಾರು 9 ಕೋಟಿ ರೂಪಾಯಿ. ಇದಕ್ಕೆ ಈಗಾಗಲೇ ಆಡಳಿತಾತ್ಮಕ ಮಂಜೂರಾತಿಯನ್ನು ಕೊಟ್ಟಿದ್ದೇನೆ. ಇವತ್ತು ಆಕ್ಚುಲಿ ಈ ಪೂಜೆ ಮಾಡುವ ಅದು ಕೂಡ ಒಂದು ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮದ ಪ್ರಯುಕ್ತ ಅದನ್ನು ಮಾಡೋಕ್ಕಾಗಲಿಲ್ಲ. ಏನ್ ಕೃಷ್ಣಪ್ಪ, ಆದ್ರಿಂದ ಇದನ್ನೂ ಕೂಡ ಗುದ್ಲಿ ಪೂಜೆ ಮಾಡಿದ್ದೇವೆ ಹೇಳಿ ಅರ್ಥ ಮಾಡ್ಕೋಬೇಕು. ಕಾರ್ಯಕ್ರಮದಲ್ಲಿ ಕೆಲಸನ ಅಧಿಕಾರಿಗಳು ಪ್ರಾರಂಭ ಮಾಡಬೇಕು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಆದ್ರಿಂದ
ಒಂದು ನಾನು ಅವೆಲ್ಲ ಹಿಂದಿನ ಸರ್ಕಾರ ಈಗಿನ ಸರ್ಕಾರ ಬಿಜೆಪಿ ಸರ್ಕಾರ ಏನೇನು ಮಾಡಿದ್ರು ಅಂತ ಅವೆಲ್ಲ ಹೇಳಕ್ ಹೋಗಲ್ಲ ಕೃಷ್ಣಪ್ಪ. ಎಲ್ಲ ಹೇಳಬೇಕು ಅಂತಿದ್ದೆ, ಹೇಳಕ್ ಹೋಗಲ್ಲ. ಕೃಷ್ಣಪ್ಪ ಇರೋದ್ರಿಂದ ಹೇಳಕ್ ಹೋಗಿಲ್ಲ. ಸ್ವಲ್ಪ ರಾಜಕೀಯ ಭಾಷಣ ಮಾಡೋಣ ಅಂತಿದ್ದೆ, ಈ ಇರೋದ್ರಿಂದ ರಾಜಕೀಯ ಭಾಷಣ ಮಾಡಲ್ಲ. ಆದರೆ ಹೌಸಿಂಗ್ ಬೋರ್ಡ್ನವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. 1,80,000 ಮನೆಗಳಲ್ಲ, ಊರಿನಲ್ಲಿ ಸುಮಾರು 36,000 ಮನೆಗಳು. ಆಮೇಲೆ ಹುಬ್ಳಿನಲ್ಲಿ 45,354 ಮನೆಗಳನ್ನ ಈಗಾಗಲೇ ಉದ್ಘಾಟನೆ ಮಾಡಿದ್ದೀವಿ. ಆಮೇಲೆ ಫಲಾನುಭವಿಗಳು 4ರಿಂದ 5 ಲಕ್ಷ ಕೊಡಬೇಕಾಗಿತ್ತು. ಜಮೀರ್ ಅಹಮದ್ ಖಾನ್ ಅವರು ನನ್ನ ಹತ್ರ ಬಂದು ಮನವಿ ಮಾಡಿ 1 ಲಕ್ಷ ಮಾತ್ರ ಫಲಾನುಭವಿಗಳು ಕೊಡಬೇಕು, 4 ಲಕ್ಷ ಸರ್ಕಾರದ ವತಿಯಿಂದ ಕೊಡ್ತಕ್ಕಂಥದ್ದು ಮಾಡಿದ್ದಾರೆ. ನಮ್ಮ ಕಾಲದಲ್ಲಿ ನಾನು 83ರಿಂದ 2013ರಿಂದ 14,58,000 ಮನೆಗಳನ್ನು 14,58,000 ಮನೆಗಳನ್ನು ಕಟ್ಟಿದವರು. ಅದೊಂದು ಪೂರ್ಣ ಯುಗ. ಆಮೇಲೆ ಈಗ 2023ರಿಂದ ಕೂಡ ಸುಮಾರು 45,000 ಮನೆಗಳನ್ನ ಮತ್ತು ರೈತರನ್ನ ಕೊಟ್ಟಿದ್ದೇವೆ. 45,000 ಮನೆಗಳನ್ನು ಕೊಡುತ್ತೇವೆ, ಇನ್ನು ಉಳಿದದನ್ನು ಕೂಡ ಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದರಿಂದ ಹೌಸಿಂಗ್ ಬೋರ್ಡ್ನವರು ಇಲ್ಲಿವರೆಗೆ ಸರ್ಕಾರ ವಸತಿ ಇಲಾಖೆಯವರು ಇಲ್ಲಿವರೆಗೆ 7,008 ಕೋಟಿ ರೂಪಾಯಿಗಳನ್ನು 7,008 ಮಾಡಿದ್ದಾರೆ. ಇನ್ನು ಮುಂದೆನೂ ಕೂಡ ನಾವು ಮಾಡ್ತೀವಿ. ಅನೇಕ ಜನ ಹೇಳಿದ್ರು ಇದು ಹೌಸಿಂಗ್ ಬೋರ್ಡ್ನವರು ಕ್ರಿಕೆಟ್ ಸ್ಟೇಡಿಯಂ ಅನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವ್ರಿಗೆ ಜವಾಬ್ದಾರಿ ಇರ್ತಕ್ಕಂಥದ್ದು, ಸೈಟ್ ಕೊಡ್ತಕ್ಕಂಥದ್ದು, ಮನೆಗಳು ಕೊಡ್ತಕ್ಕಂಥದ್ದು. ನಾನು ಯಾಕೆ ಮಾಡಿದೆ ಅಂತಂದ್ರೆ, ಯಾಕೆ ಕ್ಯಾಬಿನೆಟ್ನಲ್ಲಿ ಒಪ್ಕೊಂಡು ಇದನ್ನ ಅಂತಂದ್ರೆ, ಈ ಥರದ್ದು ಒಂದು ಕ್ರಿಕೆಟ್ ಸ್ಟೇಡಿಯಂ ಬೇಕಾಗಿತ್ತು, ಕರ್ನಾಟಕಕ್ಕೆ ಬೇಕಾಗಿತ್ತು. ಆದ್ದರಿಂದ ಇಲ್ಲಿ ಜಾಗ ಇದೆ, ಸುಮಾರು 4,000 ಎಕರೆ ಜಮೀನಿದೆ. 4,000 ಎಕರೆ ಸೂರ್ಯನಗರದಲ್ಲಿ 4,000 ಎಕರೆ ಜಮೀನಿದೆ. ಅದನ್ನು ಅಕ್ವೈರ್ ಮಾಡಿ ಸೈಟ್ಗಳನ್ನೂ ಕೊಡ್ತೀವಿ, ಮನೆಗಳನ್ನೂ ಕಟ್ಕೊಡ್ತೀವಿ. 75 ಎಕರೆನಲ್ಲಿ ಮಾತ್ರ ಕ್ರಿಕೆಟ್ ಸ್ಟೇಡಿಯಂ ಬರ್ತಾ ಇರ್ತಕ್ಕಂಥದ್ದು. 75 ಎಕರೆನಲ್ಲಿ ಮಾತ್ರ ಕ್ರಿಕೆಟ್ ಸ್ಟೇಡಿಯಂ ಬರ್ತಾ ಇರ್ತಕ್ಕಂಥದ್ದು. ಅದರಿಂದ ಈ ಅವಶ್ಯಕವಾದಂಥ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಇದು ಮುಂದೆ ಎಲ್ಲ ಕ್ರೀಡಾಗ್ರಾಮ ಎಲ್ಲ ಆಗುತ್ತೆ. ಇದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಕ್ರೀಡಾಗ್ರಾಮನೂ ಕೂಡ ಆಗ್ತದೆ.
ಕ್ರೀಡಾಗ್ರಾಮ ಕೂಡ ಆಗ್ತದೆ. ಇವೆಲ್ಲಕ್ಕೂ ಇವತ್ತು ನಾವು ಪ್ರಾರಂಭ ಮಾಡಲಿಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ. ಇದಕ್ಕೋಸ್ಕರ ಚಾಲನೆಯನ್ನು ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಭಾಗದಲ್ಲಿ